ನಿಮಗೆ ಸಹಾಯ ಹಸ್ತ ಚಾಚಬೇಕು ಅಂತ ಅಂದ್ಕೊಂಡಿರೋರ್ಗಾಗಿರ್ಬೋದು, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸಹಾಯ ಮಾಡೋರು ಇಷ್ಟ ಇದ್ದರೆ ಸಹಾಯ ಮಾಡಲಿ. ನಾನು ಯಾರಿಗೂ ಬಲವಂತ ಮಾಡಲ್ಲ, ಮಾಡಿ ನಮ್ಗೆ ಸಹಾಯ ಅಂತ ಕೇಳಲ್ಲ. ಅವರಾಗೆ ಸಹಾಯ ಮಾಡಿದ್ರೆ ಖುಷಿ ನನಗೆ. ನಾನು 4 ಕಾಸು ಇಟ್ಕೊಳ್ತೀನಿ, ಆಟೋದಲ್ಲಿ ಓಡಾಡೋಕ್ಕಾಗತ್ತೆ. ಮತ್ತು ಈ 4 ಕಾಸು ದೇವರಿಗೆ ಸೇವೆಗೆ. ನನ್ನ ಮಗಳಿಗಂತೂ ದೇವರು ಅಂದರೆ ತುಂಬ ಇಷ್ಟ. ಅವಳು ಶುಕ್ರವಾರ, ಮಂಗಳವಾರ, ಸೋಮವಾರ ಇಂಥ ದಿನಗಳಲ್ಲಿ 500-600 ರೂಪಾಯಿ ಹೂಗಳು ತೆಗೆದಾಕ್ತಾಳೆ. ದೇವರಿಗೆ ಅರ್ಚನೆ ಮಾಡ್ತಾಳೆ, ಸಹಸ್ರನಾಮಾವಳಿ ಹೇಳ್ತಾಳೆ. ಯಾವಾಗಲೂ ದೇವ್ರ ನಾಮಸ್ಮರಣೆನೇ ಅವಳ ಜೀವನ ಆಗಿದೆ. ಅವಳ ಜೊತೆ ನಾನು ಒಬ್ಬಳಿದ್ದೀನಿ, ಮಗು ಥರ ಇದ್ದೀನಿ. ಅವಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ. ಯಾರಿಗೂ ನಮ್ಮಿಂದ ತೊಂದರೆ ಕೊಡಬಾರ್ದು. ನಾವು ಇನ್ನೊಬ್ಬರು ನಮ್ಗೆ ಯಾರು ತೊಂದರೆ ಕೊಡ್ತಾ ಇಲ್ಲ. ನಾವು ಚೆನ್ನಾಗಿದ್ದೀವಿ. ನಿಜ ನಿಮ್ಮ ಜೊತೆ ಮಾತಾಡಿ ತುಂಬ 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 ಖುಷಿ ಆಯಿತು ಅಮ್ಮ. ನಾನು ಹುಡುಕ್ತಾ ಇದ್ದೆ ಆ್ಯಕ್ಚುಲಿ, ಬಿಕಾಸ್ ನಾನು ಆಫೀಸ್ಗೆ ಹೋಗುವಾಗ ಯಾವಾಗಲೂ ನೀವು ವಾರದಲ್ಲಿ 2 ದಿನ ಅಲ್ಲಿ ಸಿಗ್ನಲಲ್ಲಿ ಬತ್ತಿ ಮಾರ್ತಾ ಇದ್ರಿ. ನೀವು ಮಹಾನಟಿಗೆ ಹೋಗಿ ಬಂದಮೇಲೆ ನಂಗೆ ಕಾಣಿಸೇ ಇರಲಿಲ್ಲ. ಸೊ ಇವತ್ತು ಸಿಕ್ಕಿದ್ರಿ. ಸೊ ಅದಕ್ಕೆ ನಿಮ್ಮ ವಿಳಾಸ ಹೆಲ್ಪ್ ಆಗುತ್ತೆ, ಜನಗಳಿಗೆ ಗೊತ್ತಾದರೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಂದೆ, ಮಾತಾಡಿಸ್ದೆ. ಖುಷಿ ಆಯಿತಾ? ತುಂಬ ಖುಷಿ ಆಯಿತು ಕಂದ. ಸೊ ನೋಡಿದ್ರಲ್ವಾ ಭಾಗ್ಯಲಕ್ಷ್ಮಿ ಅಜ್ಜಿ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಮನೆ ಅಡ್ರೆಸ್ ಕೂಡ ಹೇಳಿದ್ರು. ಹಾಗೆ ಎಲ್ಲಿ ಬಂದು ಬತ್ತಿ ಮಾರಾಟವನ್ನು ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ರು. ವಿಜಯವಾಣಿ ಆಫೀಸ್ನ ಹಿಂಭಾಗದಲ್ಲಿ ಅವರು ಪ್ರತಿ ಶುಕ್ರವಾರ ಮತ್ತು ಬುಧವಾರ ಬರ್ತಾರೆ. ನಾನು ಫುಲ್ ಅಡ್ರೆಸ್ ಆ್ಯಂಡ್ ಅವರ ನಂಬರ್ನ ನಾನು ಲಿಂಕ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಬಯೋದಲ್ಲಿ. ಸೊ ಸಹಾಯ ಹಸ್ತ ಚಾಚಬೇಕು ಅಂತ ಅಂದ್ಕೊಂಡಿರೋರು ಅಜ್ಜಿಗೆ ಏನು ಬೇಕಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.